17ನೇ ವಯಸ್ಸಲ್ಲಿ ಉತ್ತರ ಕನ್ನಡದ ಒಂದು ಹಳ್ಳಿಯಿಂದ ಒಬ್ಬ ಹುಡುಗ ಬರ್ತಾ ಇರ್ತಾನೆ. ಬೆಂಗಳೂರಿಗೆ ಬರಬೇಕು ಅಂದ್ಬಿಟ್ಟು ಒಂದು ಸಣ್ಣ ಬ್ಯಾಗ್ ಇರುತ್ತೆ. ಸರಿ ಬರ್ತಾ ಇರುವಾಗ ಅವ್ರ ಎದುರುಗಡೆ ಅವ್ರ ತಂದೆ ಸಿಕ್ಬಿಡ್ತಾರೆ. ಇವನು ಅವ್ರ ತಂದೆ ನೋಡ್ತಾರೆ, ಅಷ್ಟು ದೂರದಲ್ಲಿ ಅಂದ ತಕ್ಷಣ ಬ್ಯಾಗ್ನ ಸೈಡ್ಗೆ ಎಸ್ಬಿಡ್ತಾನೆ. ಹೋಗ್ತಾನೆ, ಎಲ್ಲಿಗೋ ಅಂತಾರೆ. ಎಲ್ಲೂ ಇಲ್ಲ, ಇಲ್ಲೇ ಹೋಗಿ ಬರ್ತೀನಿ ಅಂದ್ಬಿಟ್ಟು ಅಲ್ಲಿಂದ ಬೆಂಗಳೂರಿಗೆ ಬರ್ತಾನೆ. ತಿರ್ಗಾ ಹೋಗಿ ಬ್ಯಾಗ್ ತಗೊಂಡು ಬೆಂಗಳೂರು ಬಸ್ ಹತ್ಬಿಟ್ಟು ಬರ್ತಾನೆ. ಆ ಹುಡುಗನಿಗೆ ಏನೂ ಗೊತ್ತಿಲ್ಲ, 17ನೇ ವಯಸ್ಸು ಅವನಿಗೆ. ಗಾಂಧಿನಗರ ಅನ್ನೋದು ನೀವು ಪತ್ರಿಕೆಗಳಲ್ಲಿ ಚಿತ್ರರಂಗ ಗಾಂಧಿನಗರ ಅದನ್ನ ಓದಿ ಗಾಂಧಿನಗರದಲ್ಲಿ ಬಂದು ನಿಂತ್ಕೋತಾನೆ. ಏನು ಎತ್ತ ಏನು ಗೊತ್ತಿಲ್ಲ. ಒಂದು 300-400 ರೂಪಾಯಿ ಜೋಬಲ್ಲಿದೆ. ಸರಿ, ಇಲ್ಲಿ ಚಿತ್ರರಂಗದವರೆಲ್ಲ ಓಡಾಡ್ತಾರಂತೆ, ಇಲ್ಲಿ ನಿರ್ದೇಶಕರು ಓಡಾಡ್ತಾರೆ ಅನ್ನೋದು ಮಾತ್ರ ಗೊತ್ತು. ಬಟ್ ಬೆಳಗ್ಗೆಯಿಂದ ರಾತ್ರಿವರೆಗೂ ಓಡಾಡ್ತಾನೆ, ಯಾರು ಕಾಣಲ್ಲ. ಸರಿ, ಆ 400 ರೂಪಾಯಿ 3 ದಿನದಲ್ಲಿ ಮುಗಿದೋಗುತ್ತೆ. ಒಂದು ಹೋಟ್ಲಲ್ಲಿ ಕೆಲ್ಸಕ್ಕೆ ಸೇರ್ಕೋತಾನೆ. ಆ ಹೋಟ್ಲಲ್ಲಿ ಅವ್ನಿಗೆ ಯಾರೋ ಏನೋ ಬೈದ್ರು ಅಂದ್ಬಿಟ್ಟು ಒದ್ದುಬಿಟ್ಟು ಬರ್ಬಿಡ್ತಾನೆ ಆಚೆ. ಮತ್ತೆ ಬಂದು ಗಾಂಧಿನಗರದಲ್ಲಿ ನಿಂತ್ಕೋತಾನೆ. ಒಂದು ಜೂನಿಯರ್ ಆರ್ಟಿಸ್ಟ್ ಹೋಗೋ ಒಂದು ಬಸ್ ಹತ್ಬಿಟ್ಟು ಹೋಗ್ತಾನೆ. ಫಸ್ಟ್ ಟೈಮ್ ಸಿನಿಮಾದಲ್ಲಿ ಒಂದು ಜೂನಿಯರ್ ಆರ್ಟಿಸ್ಟ್ ಆಗಿ ನಿಂತ್ಕೋತಾನೆ. ಯಾಕೋ ಅವನ ವಾತಾವರಣ ಸೆಟ್ ಆಗಲ್ಲ. ತಿರ್ಗಾ ಬರ್ತಾನೆ. ಅವನ ವೇಷ, ಯಾಕಂದ್ರೆ ಬ್ಯಾಗ್ ಹೊರಟೋಗಿದೆ ಹೋಟ್ಲಲ್ಲಿ, ಹಳೇ ಇದು ಶರ್ಟು, ಒಂದು ಲುಂಗಿ. ಸರಿ, ಏನೋ ಯಾರೋ ಅಂತ ಇವನ್ ಯಾರೋ ಒಬ್ರು ವಿಚಾರಿಸ್ತಾರೆ. ಅದು ಕರೆಕ್ಟ್ ಆಗಿ ದೀಪು ಎಸ್ ಕುಮಾರ್ ಅವ್ರ ತಂದೆ ಶಶಿ ಸರ್, ಅಂದ್ರೆ ಓಂ ಪಿಕ್ಚರ್ ಎಡಿಟ್ರು, ಅವ್ರಿಗೆ ಒಬ್ಬ ಆಫೀಸ್ ಬಾಯ್ ಬೇಕಾಗಿರುತ್ತೆ. ಸರಿ, ಇವನ್ನ ಅದ್ಯಾರೋ ಮ್ಯಾನೇಜರ್ ತರದವ್ರು ಹೋಗಿ ಸೇರಿಸ್ತಾರೆ. ಅಲ್ಲಿಂದ ಅಲ್ಲಿ ಶಶಿ ಸಾರ್ ಜೊತೆ, ಶಶಿ ಸಾರ್ಗೆ ಅಸಿಸ್ಟೆಂಟ್ ಆಗಿ ಒಬ್ಬ ಹುಡುಗ ಆಗಿ ನಿಂತ್ಕೋತಾನೆ. ಅಲ್ಲಿ ಶಶಿ ಸಾರ್ ಆದ್ಮೇಲೆ ಅವ್ರ ಮಗ ದೀಪು ಎಸ್ ಕುಮಾರ್ ಅವರು ಎಡಿಟಿಂಗ್ ಮಾಡ್ತಿರ್ತಾರೆ. ಅಲ್ಲಿ ಎಡಿಟಿಂಗ್ ಮಾಡ್ತಾ ಇದ್ದಿದ್ದು ಸಿನಿಮಾಗಳೇ ದುನಿಯಾ, ಮುಂಗಾರು ಮಳೆ, ಅಂಬಾರಿ, ತುಂಬಾ ದೊಡ್ಡ ದೊಡ್ಡ ಸಿನಿಮಾಗಳು. ಯೋಗರಾಜ್ ಭಟ್ ಸಾರಿಂದ ಹಿಡಿದು, ಸೂರಿ ಸಾರಿಂದ ಹಿಡಿದು, ಅಂಬಾರಿ ಅರ್ಜುನ, ಪ್ರೀತಮ್ ಗುಬ್ಬಿ ಎಲ್ಲರೂ ಅಲ್ಲಿ ಬರ್ತಾ ಇರ್ತಾರೆ. ದಿನಕರ್ ಅವರು ಎಲ್ಲ. ಸೊ ಅವ್ರಿಗೆಲ್ರಿಗೂ ಆಫೀಸ್ ಬಾಯ್ ತರ ಈ ಹುಡುಗ ಟೀ ಕೊಟ್ಕೊಂಡಿರ್ತಾನೆ. ಸುಮಾರು ಒಂದು 3 ವರ್ಷ ಅಲ್ಲಿ ಕೆಲಸ ಮಾಡ್ತಾನೆ. ಆಮೇಲೆ ಇದ್ದಕ್ಕಿದ್ದಂಗೆ ನಾನು ಕೆಲಸ ಬಿಟ್ಬಿಡ್ತೀನಿ ಅಣ್ಣ ಅಂತಾನೆ. ದೀಪು ಎಸ್ ಕುಮಾರ್ ಅವರು ಯಾಕೋ ಅಂತಾರೆ, ಇಲ್ಲ ಅಣ್ಣ ನಾನು ಸಿನಿಮಾಗೆ ಸೇರ್ಕೋಬೇಕು ಅಂತ. ಸರಿ ಕಣೋ, ಯಾರೇ ಒಬ್ರು ಹುಡುಗ ತನ್ನ ಹತ್ರ ಕೆಲಸ ಬಿಡ್ತಾನೆ ಅಂದಾಗ ಬೈತಾರೆ. ಬಟ್ ದೀಪು ಬೈಲಿಲ್ಲ. ಇವನು ಒಳ್ಳೆತನ ನೋಡಿ ಹೋಗೋ ನೀನು ಮಾಡು ಅಂತಾರೆ. ಅಲ್ಲಿಂದ ಹುಡುಗ ಬಂದು ಸೀದಾ ನನಗೆ ಫೋನ್ ಮಾಡ್ತಾನೆ. ನಾನು ಅಲ್ಲಿ ಹೋಗ್ತಾ ಬರ್ತಾ ಇದ್ದವನೇ. ಯಾಕೋ ಅಂದ್ರೆ ಕೆಲಸ ಬಿಟ್ಬಿಟ್ಟೆ ಅಂತಾನೆ. ಸರಿ ಕಣ, ಇವಾಗ ಏನ್ ಮಾಡ್ತೀನಿ ಅಂದ್ರೆ ನಾನು ಆರ್ಟಿಸ್ಟ್ ಆಗಬೇಕು ಅಂತಾನೆ. ಆವಾಗ ದೇವ್ರ ದಯೆಯಿಂದ ಸೂರಿ ಸಾರು ಕಡ್ಡಿ ಪುಡಿ ಸಿನಿಮಾ ಶುರು ಮಾಡ್ತಾ ಇದ್ರು. ನಾನು ಅಸಿಸ್ಟೆಂಟ್ ರೈಟರ್ ಆಗಿ ಅವ್ರ ಹತ್ರ ಇದ್ದೆ. ಸರಿ, ಅವನ್ನ ಕರ್ಕೊಂಡು ಬಂದು ಸೂರಿ ಸಾರ್ ಸೇರಿಸಿದ ತಕ್ಷಣ ಮಾಡಿಸ್ಬೋದು ಅಂತಾರೆ. ಒಂದು 3 ಕ್ರಿಮಿಗಳ ಪಾತ್ರ ಇತ್ತು. ಅದರಲ್ಲಿ ಒಂದು ಕ್ರಿಮಿಯಾಗಿ ಹುಡುಗ ಮಾಡ್ತಾನೆ. ಆಕ್ಚುಲಿ ಎಲ್ಲರಿಗೂ ಶಿವಣ್ಣನ ಜೊತೆ ಸಿನಿಮಾ ಮಾಡಬೇಕು, ಶಿವಣ್ಣನ ಜೊತೆ ಆಕ್ಟ್ ಮಾಡಬೇಕು ಅನ್ನೋದಿರುತ್ತೆ. ಶಿವಣ್ಣ ಲಾಂಗ್ ಹಿಡಿಯೋದ್ರಲ್ಲಿ ಫೇಮಸ್. ಅಂತ ಶಿವಣ್ಣನೇ ಲಾಂಗ್ ಇಟ್ಕೊಂಡು ಅಟ್ಟಿಸ್ಕೊಂಡು ಹೋಗೋ ಪಾತ್ರ ಸೂರಿ ಸರ್ ಕೊಟ್ರು. ತುಂಬಾ ಚೆನ್ನಾಗಿ ಮಾಡ್ದ. ಅಲ್ಲಿಂದ ಸಣ್ಣ ಪುಟ್ಟ ಪಾತ್ರ ಮಾಡ್ಕೊಂಡು ಬಂದು ಇವತ್ತು ನಾಯಕನಾಗಿ ನಮ್ಮ ಜೊತೆ ಕೂತಿದ್ದಾನೆ. ಯಾಕಂದ್ರೆ ಎಲ್ಲಾ ಸಿನಿಮಾಗಳಲ್ಲೂ ಹೀರೋನ ತುಂಬಾ ಬೇಗ ಇಂಟ್ರೊಡ್ಯೂಸ್ ಮಾಡ್ತಾರೆ. ನಾನು ಅವನ ಕತೆ ಹೇಳ್ಬಿಟ್ಟು ಇಂಟ್ರೊಡ್ಯೂಸ್ ಮಾಡಿದೆ. ಮತ್ತೆ ಅವನು ಎಂತ ಅದೃಷ್ಟ ಅಂದ್ರೆ, ಯಾವ ಸೂರಿ ಸರ್ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಿದ್ನೋ ಅದೇ ಸೂರಿ ಸರ್ನ ತನ್ನ ಟ್ರೈಲರ್ ರಿಲೀಸ್ಗೆ ಕರೆಸ್ಕೊಳ್ತಾನೆ. ಮತ್ತೆ ಡಾಲಿ ಧನಂಜಯ್ ಹೊಸಬರಿಗೆ ಬೆಂತಟ್ಟೋದ್ರಲ್ಲಿ ಅದು ಯಾವಾಗಲೂ ಫೇಸ್ಬುಕ್ ಅಲ್ಲಿ ಅಲ್ಲಿ ಇಲ್ಲಿ ಬರೀತಿರ್ತಾರೆ, ತಾನು ಬೆಳೆದು ತನ್ನವರನ್ನು ಬೆಳೆಸುವಂತ ಗುಣ ಅಂತ. ಸೊ ನೀವಿಬ್ಬರಿಗೂ ತುಂಬಾ ಥ್ಯಾಂಕ್ಸ್. ಮತ್ತೆ ಇನ್ನ ನಿರ್ದೇಶಕ ನಮ್ಮ ಅಭಿ ಬಗ್ಗೆ ಹೇಳಬೇಕು ಅಂದ್ರೆ, ಅಭಿ ಕೂಡ ಇಂಡಸ್ಟ್ರಿಗೆ ಬರಬೇಕು ಅಂತ ಬಂದು ಅಸಿಸ್ಟೆಂಟ್ ಡೈರೆಕ್ಟರ್ ಸೇರ್ಕೋಬೇಕು ಅಂದಾಗ ಅದೇನೋ ಗೊತ್ತಿಲ್ಲ. ತಿರ್ಗಾ ನಾನೇ ಸೂರ್ಯ ಹತ್ರ ಕರ್ಕೊಂಡಿದ್ದೆ. ಸೂರ್ಯ ನೋಡ್ಬಿಟ್ಟು ಏನು ಓದಿದ್ಯಾ ಅಂದ್ರು. ಅದು ಮೇಸ್ಟ್ರ್ ಕೆಲಸ ಮಾಡ್ತಾ ಇದ್ದೀನಿ ಅಂದ್ರು. ಮೇಸ್ಟ್ರುಗಳಿಗೆಲ್ಲ ನಾವೇನೋ ಕೆಲಸ ಕೊಡೋದು, ನಾವು ಬುದ್ಧಿ ಹೇಳಿಸ್ಕೊಡು. ಸರಿ ಅಂದ್ಬಿಟ್ಟು ನಾನು ಸುಮ್ಮನೆ ಮೆಲ್ಲಗೆ ಕನ್ನಡ ಚೆನ್ನಾಗಿ ಬರೀತಾನೆ ಅಂದ್ರೆ ಸರಿ ಇರ್ಲಿ ಅಂತ. ಸರಿ, ಅಲ್ಲಿ ಕೂರಿಸ್ಕೊಂಡು ಬರೋಬ್ಬರಿ 10 ವರ್ಷ ಅಭಿ ಸೂರ್ಯ ಹತ್ರ ಕೆಲಸ ಮಾಡ್ತಾನೆ. ನಿಮ್ಗೆಲ್ರಿಗೂ ಗೊತ್ತಿಲ್ಲ, ಒಂದು ಗುರು ಪೌರ್ಣಮಿ ದಿನ ಸೂರ್ಯ ಅವರು ಅವನಿಗೆ ಒಂದು ದಸ್ತು ಪೇಪರು, ಪೆನ್ನು ಎಲ್ಲ ಒಂದು ಶರ್ಟ್ ಪೀಸ್ ಕೊಡ್ತಾರೆ. ಅಂದ್ರೆ ತನ್ನ ಶಿಷ್ಯನ ಗುರುಗಳಾಗಿ ನೋಡಿದ್ದಾರೆ ಅವನಲ್ಲಿ. ಯಾಕಂದ್ರೆ ಎಲ್ಲ ನಿರ್ದೇಶಕರುಗಳಿಗೂ ಸಣ್ಣ ಪುಟ್ಟ ತಪ್ಪುಗಳಾಗುತ್ತೆ. 100% ಯಾವ್ದು ಇರಲ್ಲ. ಅಟ್ಲೀಸ್ಟ್ 98 ಸರಿ ಇದ್ರು ಒಂದು 2 ತಪ್ಪಾದಿರುತ್ತೆ. ಆ 2 ತಪ್ಪು ಹುಡುಕ್ತಾ ಇದ್ದವನೇ ಅಭಿ. ಸರ್ ಇದು ಸ್ವಲ್ಪ ರಾಂಗ್ ಇದೆ ಶಾರ್ಟು, ಇದಿದೆ ಅಂತ ಡಿಸ್ಕಸ್ ಮಾಡ್ಕೊಂಡು ಮಾಡ್ತಿದ್ವಿ. ಅಂತ ಅಭಿ
ಆಮೇಲೆ ಕೋ ಡೈರೆಕ್ಟರ್ 10 ವರ್ಷ ಆದಮೇಲೆ ತಾನೊಂದು ಸ್ವತಂತ್ರವಾಗಿ ಒಂದು ಸಿನಿಮಾ ಮಾಡಬೇಕು ಅಂತ ಒಂದು ಸ್ಕ್ರಿಪ್ಟ್ ಮಾಡಿಬಿಟ್ಟು ನನಗೆ ಹೇಳ್ತಾನೆ. ಆಮೇಲೆ ಸೂರಿ ಸರ್ಗೆ ಹೇಳ್ತಾನೆ. ಸೂರಿ ಸರ್ ಆ ಸ್ಕ್ರಿಪ್ಟ್ನ 3 ದಿನ ಓದ್ತಾರೆ. ಓದ್ಬಿಟ್ಟು ಒಂದು ಪೇಪರಲ್ಲಿ ಪಾಯಿಂಟ್ಸ್ ಮಾಡ್ತಾರೆ. ಆಮೇಲೆ ಅವ್ನಿಗೆ ಹೇಳ್ತಾರೆ ಇದು 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 ಅಂತ. ಸರಿ ಅಂದ್ಬಿಟ್ಟು ಈಗ ಏನು ಮಾಡ್ತೀವಿ ಅಂದರೆ, ಸರ್ ಸಿನಿಮಾ ಮಾಡ್ತೀನಿ ಸರ್ ಅಂದರೆ, ಸರ್ ಬಟ್ ಸಪ್ಪಗಿರೋ ಅಭಿಗೆ ಸೂರಿಗೆ ಅವ್ರು ಕೇಳ್ತಾರೆ ಯಾಕೋ ಅಂದರೆ, ಸರ್ ಪ್ರೊಡ್ಯೂಸರ್ ಇಲ್ಲ ಅಂತ. ಪ್ರೊಡ್ಯೂಸರ್ ಯಾಕೋ ಬೇಕು ಸಿನಿಮಾಗೆ ಅಂತಾರೆ. ಅವ್ನಿಗೆ ಆಶ್ಚರ್ಯ, ನೀನು ಕಥೆನೇ ನಿರ್ಮಾಪಕರನ್ನು ಹುಡ್ಕೊಂಡು ಬಿಡು ಅಂತಾರೆ. ಅದೇನೋ ಬೈ ಗಾಡ್ಸ್ ಗ್ರೇಸ್ ಅದಾಗಿ ಕರೆಕ್ಟಾಗಿ 9 ದಿನಕ್ಕೆ ಅಭಿಗೆ ಒಬ್ಬ ಪ್ರೊಡ್ಯೂಸರ್ ಸಿಗ್ತಾರೆ. ಅವ್ರ ಹೆಸರು ಕ್ರಿಸ್ಟೋಫರ್ ಕಿಣಿ ಅಂತ. ಅವ್ರು ಯಾವತ್ತೂ ಸಿನಿಮಾದ ಯಾವುದೇ ಗಾಳಿ ಗಂಧ ಇಲ್ಲ. ಅವರು ಸಣ್ಣ ವಯಸ್ಸಿಂದ ಸಿನಿಮಾ ನೋಡ್ತಿದ್ರಂತೆ. ಇದ್ದಕ್ಕಿದ್ದಂಗೆ ಅವರು ತಾನು ಸಿನಿಮಾ ನಿರ್ಮಾಣ ಮಾಡಬೇಕು ಅಂತ ಬರ್ತಾರೆ. ಸೊ ಅವ್ರಿಗೆ ಈ ತಂಡ ಪರಿಚಯ ಆಗುತ್ತೆ. ಕರೆಕ್ಟಾಗಿ ಅವ್ರಿಗೇನು ಬಡ್ಜೆಟ್ ಹೇಳಿದ, ಏನು ದಿನಗಳು ಹೇಳಿದ, ಅದು ಕರೆಕ್ಟಾಗಿ ಸಿನಿಮಾನ ಮಾಡಿ ಮುಗಿಸಿ ಕೊಡ್ತಾನೆ. ಅದು ಇವತ್ತು ಸೋಮು ಸೌಂಡ್ ಇಂಜಿನಿಯರ್ ಆಗಿದೆ. ಮತ್ತೆ ಅಭಿ 10ಗಳಲ್ಲೂ ತಂತ್ರಜ್ಞರ ಸಿನಿಮಾ ಅಂತಾನೆ ಮೆನ್ಷನ್ ಮಾಡ್ತಾರೆ. ಸೊ ಇವರೆಲ್ಲರೂ ಬೆನ್ನಲ್ಲಿ ಬಂದು ನಿಂತಿದ್ದಾರೆ. ಈಗ 15ನೇ ತಾರೀಕು ನಿಮ್ಮೆಲ್ಲರ ಸಪೋರ್ಟ್ ಬೇಕು. ಮತ್ತೆ ಜನ ಈ ಪಿಕ್ಚರ್ನ ನೋಡಿ ಆಶೀರ್ವಾದ ಮಾಡಬೇಕು. ಇಲ್ಲಿ ನೆರೆದಿರುವಂತಹ ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೂರಿ ಸರ್, ಧನಂಜಯ್ ಸರ್ ಫಾರ್ ಕ್ರಿಯೇಟಿಂಗ್ ದ ಒಕೇಶನ್. ಮೀನ್ಸ್ ಅ ಲಾಟ್ ಟು ಅಸ್. ಈ ಚಿತ್ರ ನಾನು ತುಂಬಾ ಇಷ್ಟಪಟ್ಟು ಮಾಡಿರುವಂತಹ ಚಿತ್ರ ಸೋಮು ಸೌಂಡ್ ಇಂಜಿನಿಯರ್. ಅಂದ್ರೆ ಈ ಚಿತ್ರದಲ್ಲಿ ಎಲ್ಲ ನನ್ನ ಫೇವ್ರೆಟ್ ಟೆಕ್ನಿಷಿಯನ್ಸ್, ಅದಕ್ಕಿಂತ ಮುಖ್ಯವಾಗಿ ನನ್ನ ಫೇವ್ರೆಟ್ ಪೀಪಲ್ ಇದ್ದಂತ ಚಿತ್ರ ಇದು. ಸೊ ತುಂಬಾ ಇಷ್ಟಪಟ್ಟು ಮಾಡಿದ ಚಿತ್ರ. ಸೊ ನಿಮ್ಮೆಲ್ಲರ ಸಪೋರ್ಟ್ ನಮಗೆ ಬೇಕು ಈ ಚಿತ್ರಕ್ಕೆ. ಥ್ಯಾಂಕ್ ಯು ಎವ್ರಿವನ್. ಜಾನಪದ ಹಾಡಿದು ಆಕಾಶ್ ಮನಗೋಳಿ ಮಾಡ್ತಿದ್ದೆ ಮುಂಚೆ. ಸೊ ಇದರಲ್ಲಿ ನಮ್ಗೆ ತುಂಬಾ ಚಾಲೆಂಜಿಂಗ್ ಆಗಿತ್ತು. ಬಟ್ ಎಂಡ್ ಪ್ರಾಡಕ್ಟ್ ತುಂಬಾ ಚೆನ್ನಾಗಿ ಬಂದಿದೆ ಸರ್. ಸರ್ ಯೂಶಲಿ ಸೌಂಡ್ ಇಂಜಿನಿಯರಿಂಗ್ ನಾವೇ ಮಾಡ್ತೀವಿ ಸರ್. ಈಗ ಸೋಮು ಸೌಂಡ್ ಇಂಜಿನಿಯರಿಂಗ್. ಸೂರಿ ಸರ್ ತುಂಬ ಥ್ಯಾಂಕ್ಸ್ ಸರ್. ಧನಂಜಯ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲ ಅವಕಾಶ ಕೊಟ್ಟಂತ ನಮ್ಮ ಅಭಿಯಣ್ಣಗೆ ಮತ್ತು ಎಲ್ಲ ಟೆಕ್ನಿಷಿಯನ್ಸ್ಗೂ ತುಂಬ ಧನ್ಯವಾದಗಳು. ನಮ್ಮ ಪ್ರೊಡ್ಯೂಸರ್ ಕ್ರಿಸ್ ಸರು, ಮಾಸ್ತಿ ಅಣ್ಣ, ನಮ್ಮ ದೀಪಣ್ಣ, ಶಿವಸೇನ ಬ್ರದರು ತುಂಬ ಕೆಲಸ ಮಾಡಿದ್ದಾರೆ. ಮತ್ತು ಏನಾದರೂ ಕ್ವಶನ್ ಕೇಳಿ. ಸೋಮ ಅನ್ನೋ ಒಂದು ಪಾತ್ರ ಸರ್, ಒಂದು ದುರಹಂಕಾರದಲ್ಲಿ ಮೆರಿತಾರಂತ ಹುಡುಗ, ಅವನ ಲೈಫಲ್ಲಿ ಏನಾಗುತ್ತೆ ಅನ್ನೋದೇ ತೋರಿಸಿರುವಂಥದ್ದು. ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ರಿಗೂ ನಮಸ್ಕಾರ. ಮಾತಾಡೋ ಮುಂಚೆನೆ ಕ್ಷಮೆ ಕೇಳ್ತೀನಿ, ಏನಾದ್ರು ತಪ್ಪಾದ್ರೆ ಕ್ಷಮಿಸಿ. ಯಾಕಂದರೆ ಒಂದೇ ಕ್ಯಾಮ್ರಾಗೆ ನಾನು ಇಷ್ಟೊಂದು ಕ್ಯಾಮ್ರಾ ಇಟ್ಟಿದ್ದೀರ. ಸೂರಿ ಸರ್ ಮತ್ತು ಧನಂಜಯ್ ಸರ್ಗೆ ತುಂಬ ಥ್ಯಾಂಕ್ಸ್ ಬಂದಿದ್ದಕ್ಕೆ, ಟ್ರೈಲರ್ ಲಾಂಚ್ ಮಾಡಿದ್ದಕ್ಕೆ. ಸೂರಿ ಸರ್ಗೆ ಇನ್ನು ಅವ್ರ ಸ್ಕ್ರಿಪ್ಟ್ ಹಿಡಿದಾಗಿಂದ, ಅಂದರೆ ನಮ್ಮ ಸ್ಟಾರ್ಟ್ಗೂ ಮುಂಚೆಯಿಂದ ಇದ್ದವರು ಜೊತೆಲೆ, ಇವಾಗ ರಿಲೀಸ್ವರೆಗೂ ನಮ್ಮ ಜೊತೆಲಿದ್ದಾರೆ. ಅದಕ್ಕೆ ಸ್ಪೆಷಲ್ ಥ್ಯಾಂಕ್ಸ್ ಸೂರಿ ಸರ್. ಮತ್ತು ಎಲ್ಲ ನಮ್ಮ ಟೆಕ್ನಿಷಿಯನ್ಸ್ಗೂ ತುಂಬ ಥ್ಯಾಂಕ್ಸ್. ನನ್ನ ಕೆಲಸ ತುಂಬ ಈಸಿ ಮಾಡಿಕೊಟ್ರು. ಏನು ಕೆಲಸ ಇರಲಿಲ್ಲ ಆ್ಯಕ್ಚುಲಿ, ಅವರೇ ಎಲ್ಲ A to Z ಅವರೇ ಮಾಡಿಬಿಟ್ಟಿದ್ರು. ಜಸ್ಟ್ ಅವ್ರ ಜೊತೆಲಿ ಇರಬೇಕಾಗಿತ್ತು ಆಸ್ ಸಪೋರ್ಟ್ ಅಷ್ಟೇ. ನಾನು ಲಕ್ಕಿ ಅಂದ್ಕೊಳ್ತೀನಿ. ಯಾಕಂದರೆ ಒಂದು ಪ್ರೊಡ್ಯೂಸರ್ಗೆ ಬೇಕಾಗಿರೋದು ಎಲ್ಲ ಟೆಕ್ನಿಷಿಯನ್ಸ್, ಈ ಥರ ಸೂಪರ್ ಸ್ಟಾರ್ ಟೆಕ್ನಿಷಿಯನ್ಸ್ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸರ್. ನನ್ನ ವಿಜಯ್ ಅಣ್ಣನೂ ಅಷ್ಟೇ, ನನ್ನ ಜೊತೆಲಿ ಸ್ಟಾರ್ಟಿಂಗಿಂದ ಹಿಡಿದು ಎಲ್ಲ ರೀತಿಯಲ್ಲೂ ನನಗೆ ಸಪೋರ್ಟ್ ಮಾಡಿದ್ದಾರೆ. ವಿಜಯ್ ಅಣ್ಣ, ಥ್ಯಾಂಕ್ ಯು ಸೊ ಮಚ್. ಈ ಸಿನಿಮಾ ಸ್ಟಾರ್ಟ್ ಆಗಿದ್ದು ನಮ್ಮ ಗುರುಗಳು ಹೇಳಿದ್ದು ಒಂದು ಮಾತಿಂದ. ಅಂದರೆ ಟಗರು ಕಂಪ್ಲೀಟ್ ಆದಮೇಲೆ ಸರ್ ಒಂದಿನ ನನಗೆ ಬೇಸಿಕಲಿ ಸರ್ಗೆ ಉತ್ತರ ಕರ್ನಾಟಕದ್ದು ನಾವು ಕಡ್ಡಿಪುಡಿ ಬಂದ್ಬಿಟ್ಟು 3 ಸಿನಿಮಾದಲ್ಲಿ ಉತ್ತರ ಕರ್ನಾಟಕದ ಕನೆಕ್ಷನ್ ಇರ್ತಿತ್ತು ಸರ್ಗೆ. ಆ ಮಾತಲ್ಲಿ ನಿಮ್ಮ ಭಾಷೆ ಸಿನಿಮಾ, ನೀನೇ ಅಲ್ಲೇ ಬೆಳೆದಿದ್ಯಾ, ಅಲ್ಲಿ ಸಿನಿಮಾ ಮಾಡೋವಿ ಅಂತ ಹೇಳ್ದಾಗಿಂದ ಸ್ಕ್ರಿಪ್ಟ್ ಸ್ಟಾರ್ಟ್ ಆಗಿತ್ತು. ಸ್ಕ್ರಿಪ್ಟ್ ಮುಗಿದ ಮೇಲೂ ಸಹ ನಾನು ಸಾರಿ ಕೊಟ್ಟೆ.
ಅವಾಗ ಸರ್ ಇದನ್ನ ಅಪ್ಲೈ ಮಾಡ್ಕೊಂಬ ನೋಡೋಣ ಅಂದರು. ಮುಗಿದ್ಮೇಲೆ ಸರ್ಗೆ ತೋರಿಸಿದ ಮೇಲೆ ಆ್ಯಕ್ಚುಲಿ ನನಗೆ ಖುಷಿಯಾಗಿದ್ದು ಅಲ್ಲಿ ಸರ್. ಅಂದರೆ ಸರ್ಗೆ ತೋರಿಸೋವರೆಗೂ ತುಂಬ ಭಯ ಇದ್ದೇ ಇತ್ತು. ಇವತ್ತೇನು ಸ್ಟಾರ್ಟಿಂದ ಎಂಡ್ವರೆಗೂ ಇದ್ದಾರೆ. ನಾನು ಗುರುಗಳಿಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಹಂಗೆ ಈ ಟ್ರೈಲರ್ ಲಾಂಚ್ ಮಾಡೋಕ್ಕೆ ಬಂದಿದ್ದಕ್ಕೆ ಧನಂಜಯ್ ಸರ್ಗೂ ತುಂಬ ಥ್ಯಾಂಕ್ ಯು ಸರ್. ಮತ್ತು ನನ್ನ ಇಡೀ ಟೀಮ್, ಚರಣ್ ಸರ್, ಶಿವು ಮತ್ತು ನಮ್ಮ ಎಡಿಟರ್ ಎಲ್ರಿಗೂ ತುಂಬ ಥ್ಯಾಂಕ್ಸ್. ನಮ್ಮ ಆರ್ಟ್ ಡೈರೆಕ್ಟರ್ ಮತ್ತು ಎಲ್ಲ ನಿವಿಷ್ಕಾ ಪಾಟೀಲ್ ಮತ್ತು ಆರ್ಟಿಸ್ಟ್ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಫಸ್ಟಿಂದನೂ ನನಗೆ ತುಂಬ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ. ಮಾಧ್ಯಮ ಮಿತ್ರರೆಲ್ಲರಿಗೂ ಮತ್ತೊಂದ್ಸರಿ ಥ್ಯಾಂಕ್ ಯು ಸರ್. ಇಲ್ಲಿ ತುಂಬಾ ವಿಷಯಗಳು ಮಾತಾಡಿದಾಗಿದೆ. ಅಂದ್ರೆ ನೀವು ಟ್ರೈಲರ್ ನೋಡಿದ್ದು ರೀತಿಗೆ ಗೊತ್ತಾಗುತ್ತೆ. ಕಾಡುತ್ತೆ ಸಿನಿಮಾ, ಸತ್ಯ ಅದು. ಈ ಸ್ಕ್ರಿಪ್ಟ್ ಕೈಗೆ ಬಂದಾಗ ತುಂಬಾ ವಿಷಯಗಳಿದೆ ಅದರಲ್ಲಿ. ಅಂದ್ರೆ ಎಲ್ಲ ಒಂದನ್ನ ಬೇಸ್ ಮಾಡಿಲ್ಲ ಅವನು. ಆ ಕಾರಣಕ್ಕೆ ಆ ಪ್ರದೇಶದಿಂದ ಬರೋ ಚಿತ್ರಗಳು ನಮಗೂ ಬೇಕಾಗಿದೆ. ಈಗ ನಾನು ತುಂಬಾ ಹೊತ್ತು ಮಾತಾಡ್ತಿದ್ದೆ ಅದ್ರ ಬಗ್ಗೆ. ಅಂದ್ರೆ ಒಂದು ಪ್ರದೇಶಕ್ಕೆ ಹೋಗಿ ಅಲ್ಲಿ ಒಂದು 6 ತಿಂಗಳು ಅಲ್ಲಿನ ಪಾತ್ರಗಳ ಜೊತೆಗೆ ಇದ್ದು ಇಲ್ಲಿನ ನುರಿತರನ್ನೆಲ್ಲ ಅಲ್ಲಿ ಮಿಕ್ಸ್ ಮಾಡಿ ಒಂದು ರೀತಿ ಅದೊಂದು ಜಾದು ಕ್ರಿಯೇಟ್ ಆಗುತ್ತೆ. ಅಂದ್ರೆ ಸ್ಕ್ರಿಪ್ಟ್ದು ಇನ್ನೊಂದು ವರ್ಷನ್ ಅಲ್ಲಿ ರೆಡಿ ಆಗಕ್ಕೆ ಶುರು ಆಗುತ್ತೆ. ಅದನ್ನ ನಾನು ಅಭಿ ಹೇಗೆ ಅಂದ್ರೆ ಒಂದು ಯಾವಾಗ ಬಂದ ಅನ್ನೋದು ನನಗೆ ಅಷ್ಟೊಂದು ನೆನಪಿಲ್ಲ. ತುಂಬಾ ಮಾತಾಡಿದ ನೆನಪಿದೆ ತುಂಬಾ ವರ್ಷಗಳಿಂದ. ಅದೇ ಸಂಬಂಧಗಳು ಅಂದ್ರೆ ಕಂಟಿನ್ಯೂಸ್ ಆಗಿ ಮಾತಾಡ್ತೀವಿ ನಾವು. ಇವಾಗ ನನಗೆ ಹಂಗೆ ನೆನಪು ಅಂದ್ರೆ ನಾನು ಧನು ಹತ್ರ ತುಂಬಾ ಮಾತಾಡ್ತೀನಿ. ಹಾಗೆ ಹಿಂದೆ ತುಂಬಾ ವಿಜಯ್ ಹತ್ರ ಮಾತಾಡ್ತಿದ್ದೆ ಅನ್ನೋ ತರ ಹೇಳೋದಾದ್ರೆ, ಇವರು ಹುಡುಗರು ಈ ಕ್ಯಾಟಗರಿ ಅವರು ಅಂತ ಹೇಳಕ್ಕಾಗಲ್ಲ. ಇವನು ಅಸೋಸಿಯೇಟ್ ಅಥವಾ ಇವನು ರೈಟ್ರು ಅಥವಾ ಅದೆಲ್ಲಕ್ಕಿಂತ ಜೀವ. ಆ ಜೀವಗಳ ಜೊತೆ ಮಾತಾಡುವಾಗ ಅವನು ತನ್ನ 10 ವರ್ಷದ ನಂತರ ಅವನು ಹೇಳ್ತಾ ಇದ್ದಾನೆ, ನನ್ನೊಂದು ಊರಿಂದ ಇನ್ನೂ ಒಂದು ವಿಷಯ ಇದೆ. ಎಸ್ ಕೇಳಿಸ್ಕೋಬೇಕಾದ್ರೆ ಏನಾಗುತ್ತೆ, ಇದಕ್ಕೆ ಮತ್ತೆ ಸಿದ್ಧಸೂತ್ರಗಳೇನು ಇಲ್ಲ ಇಲ್ಲಿ ಹೀಗೆ ಅಂತ. ಯಾರ್ಯಾರದು ಅನುಕರಣೆ ನಾವು ಮಾಡ್ತಾ ಇದೀವಿ. ಅಂದ್ರೆ ಹೀಗೆ ಹೋದ್ರಂತೆ, ಈಗ ಮಾಡಿ ಬಂದ್ರಂತೆ, ಅವ್ರಿಗೆ ಇದು ಸಿಕ್ತಂತೆ. ಈ ಉದಾಹರಣೆಗಳಿಂದನೇ ಎಲ್ಲವೂ ನಡೀತಾ ಇರೋದ್ರಿಂದ ಸರಿ. ನಾನು ಹೇಳಿದೆ, ನನ್ನ ಜೊತೆಗೆ ಅನುಭವನೂ ಆಗಿತ್ತು ಅವನಿಗೆ. ಕೆಂಡ ಸಂಪಿಗೆಗೆ ಕಡ್ಡಿಪುಡಿ ಅಂದ್ರೆ ಒಂದೊಂದು ರೀತಿ, ಇದು ಒಂದೇ ರೀತಿ ಅಂತೂ ಅಲ್ಲ. ಅದು ಹುಡುಗರು ಅರ್ಥ ಆಗ್ತಾ ಹೋಗಿದ್ದು. ಓಕೆ, ನಾವು ಸಿನಿಮಾದಿಂದ ಸಿನಿಮಾಗೆ ಬೇರೆ ರೀತಿಯ ಒಂದಷ್ಟು ಫಾರ್ಮೆಟ್ಗಳಿಗೆ ಹೋಗ್ತಾ ಇದೀವಿ. ಅಂದ್ರೆ ಶೂಟ್ ಮಾಡೋದು ಒಂದೇ ರೀತಿ ಅಂತೂ ಸಾಧ್ಯನೇ ಇರಲ್ಲ, ಅದೊಂದು ಬೇರೆನೆ ಆಗುತ್ತೆ. ಅವನು ಕೆಂಡ ಸಂಪಿಗೆ ನಂತರ ಅದು ಒಂದಷ್ಟು ಮೈಗೂಡಿದ ನಂತರದ್ದು ಟಗರು ಆಗಕ್ ಮೊದಲು. ಅಂದ್ರೆ ಟಗರಲ್ಲಿ ನನಗೆ ತುಂಬಾ ಹತ್ರ ಆದ. ಅಂದ್ರೆ ತುಂಬಾ ವಿಷಯಗಳು, ಪ್ಲೇ ವಿಷಯಗಳನ್ನ ಮಾತಾಡ್ಬೇಕಾದ್ರೆ ಸುರೇಂದ್ರ ಸರ್, ಮಾಸ್ತಿ ಅವರು ಬರೀತಾ ಇರ್ಬೇಕಾದ್ರೆ ತುಂಬಾ ವಿಷಯಗಳನ್ನ ನಾನು ಚರ್ಚೆ ಮಾಡ್ಬೇಕಾಗಿ ಬಂದಾಗ ನನಗೆ ಅವನಲ್ಲಿ ಒಂದು ಪ್ರೌಢಿಮೆ. ಎಸ್, ಇವನ್ಗೇನೋ ಅರ್ಥ ಆಗ್ತಿದೆ ಒಂದಷ್ಟು ವಿಷಯಗಳು ಅಂದಾಗ ನೀನ್ ಸಿನಿಮಾ ಮಾಡು ಅಂತ ಹೇಳಿದ್ದೆ. ಅದನ್ನ ಆಯ್ಕೆ ಮಾಡಿದ್ರು ಕೂಡ ಅವನೇ. ಅಂದ್ರೆ ಎಸ್, ಆ ಭಾಷೆದು ನಾನೇನು ಮಾಡ್ತೀನಿ, ಸರಿ ಮಾಡು. ಇದೆಲ್ಲವೂ ಏನಾಗುತ್ತೆ, ಓಕೆ ಅದೊಂದು ಹೀಟಲ್ಲಿ ಹೇಳ್ತಾರೆ ಅಂತ ಅನ್ಸುತ್ತೆ. ಬಟ್ ಹೋಗಿ ಅಪೂರ್ಣ ಮಾಡ್ಕೊಂಡು ಬಂದು ನನಗೆ ಸಿನಿಮಾ ತೋರಿಸಿದಾಗ ನನಗೆ ತುಂಬಾ ಶಾಕ್ ಆಗಿದ್ದೆ. ಅಂದ್ರೆ ಹೇಗೆ ಇದು ಸಾಧ್ಯ ಆಯ್ತು ಒಂದ್ ಕಡೆಯಿಂದ ಅನ್ನೋದು ಒಂದು ಆಶ್ಚರ್ಯ ಆಗೋದೇ ಅಲ್ವಾ ಸಿನಿಮಾ. ಅದು ನಮ್ಮ ಹುಡುಗ ಗೆದ್ದಿದ್ದಾನೆ ಔಷಧಿ. ಅಂದ್ರೆ ಎಲ್ಲವೂ ಅರ್ಥ ಆಗ್ತಿದೆ ನಮಗೆ. ಸಿನಿಮಾಗಳು ಯಾಕೆ, ಏನು ಕಂಟಿನ್ಯೂಸ್ ಆಗಿ ಒಂದು ವಾರಕ್ಕೆ 13 ಸಿನಿಮಾ ಬರ್ತಿದೆ. ಏನು ಹುಡುಕ್ತಾ ಇದ್ದಾರೆ, ಏನ್ ನೋಡ್ತಾ ಇದ್ದಾರೆ. ಇದ್ರ ಮಧ್ಯೆ ಒಂದಷ್ಟು ಎಮೋಷನ್ಸ್ ಗಳಿಗೆ ಜಾಗ ಇದೆ, ನಮ್ದೇ ಆದ ಕನ್ನಡತನ ಇದೆ, ತುಂಬಾ ವಿಷಯಗಳಿದೆ. ಆ ಕಾರಣಕ್ಕೆ ನನಗೆ ಅವಿಗೆ ಇವಾಗ ನಿಮ್ಮೆಲ್ಲರ ಮುಂದೆ ಎಸ್, ಇವನು ಏನು ಕಲ್ತು ಹೋದ ಅಂದ್ರೆ ಎಸ್, ಸೋಮು ತರ ಒಂದು ಸಿನಿಮಾ ಮಾಡೋದು ಕಲ್ತಾರೇನು ಅಂತ ಡೆಫಿನೆಟ್ ಆಗಿ ಅದು ನಿಮ್ಗೆ ಇಷ್ಟ ಆಗುತ್ತೆ. ಯಾಕಂದ್ರೆ ಅದೊಂದು ಐಡಿಯಾ ಕೂಡ ಆಗುತ್ತೆ ಮುಂದೆ. ಎಸ್, ಹಿಂಗ್ ಹೋಗಿ ಹೌದು ತುಂಬಾ ಸಿನಿಮಾಗಳಾಗಿದೆ ಎಲ್ಲವೂ. ತಿಥಿ ಅಥವಾ ಇವಾಗೊಂದು ಕಾಂತಾರ ಮುಗಿಸ್ಕೊಂಡ್ ಬರ್ತಾರೆ, ಅಥವಾ ನಾನು ಕಡ್ಡಿಪುಡಿ ಹಾಗೆ ಮಾಡಿದವನು, ಅಥವಾ ಕೆಂಡ ಸಂಪಿಗೆ ಹಾಗೆ ಮಾಡಿದವನು, ಟಗರು ಕೂಡ ಹಾಗೆ ಮಾಡಿದವನು. ಅಂದ್ರೆ ಒಂದು ಜಾಗಕ್ಕೆ ಹೋಗಿ ಅದನ್ನ ಹೇಗೆ ದುಡಿಸ್ಕೋತೀವಿ ಅನ್ನೋದು. ಆ ರೀತಿ ಹುಡುಗರು ನುರಿತರಾಗಿದ್ದಾರೆ. ಅಂದ್ರೆ ಈಗಂತೂ ಟೀಮ್ ಅಲ್ಲಿ ಆಲ್ಮೋಸ್ಟ್ ಇವಾಗ ಸೋಮು ಜೊತೆ ಇರೋ ತುಂಬಾ ಟೀಮ್ ನಮ್ಮ ಹುಡುಗರೇ ಆಗಿದ್ದಾರೆ. ಚೆನ್ನಾಗಿದೆ. ನೀವೆಲ್ಲರೂ ಅದ್ರ ಜೊತೆಗೆ ಇನ್ನೊಂದಿದೆ. ಈಗ ಎಂತ ಚಾಲೆಂಜ್ ಇದೆ ಅಂದ್ರೆ, ಈಗ ನಮ್ಗಳದೇ ಸಿನಿಮಾ ಬರ್ತಿದೆ. ಓಕೆ, ಈಗ ನನ್ನ ಸಿನಿಮಾನೇ ಇದೆ, ಜಾಕಿ ರಿಲೀಸ್ಗೆ ರೆಡಿ ಇದೆ ಆ ದಿನ. ಓಕೆ, ಅದ್ರ ಜೊತೆಗೆ 6 ಸಿನಿಮಾ ಇದೆ. ಓಕೆ, ನೋಡಿ, ಎಲ್ಲವನ್ನೂ ನೋಡಿ ನಿಮ್ಗೆ ಯಾವ್ದು ಕ್ವಾಲಿಟಿ ಅನ್ಸುತ್ತೆ ಅದ್ರ ಕಡೆಗೆ ಜಯನ್ನಿ ಅಂತ ಹೇಳಿ. ಸೋಮು ಸೌಂಡ್ ಇಂಜಿನಿಯರ್ ತುಂಬಾ ದೊಡ್ಡದಾಗಿ ಸೌಂಡ್ ಮಾಡಲಿ ಅಂತ ಹೇಳಿ ವಿಶ್ ಮಾಡ್ತೀನಿ. ಆಕ್ಚುಲಿ ಸೋಮು ಸೌಂಡ್ ಇಂಜಿನಿಯರ್ ಸಿನಿಮಾಗೆ ಒಳ್ಳೆ ಗ್ಯಾರಂಟಿ. ಸಿನಿಮಾನ ತುಂಬಾ ನಂಬೋದು ಅನ್ನೋಕ್ಕೆ ನಿಮ್ಗೆ ಸೂರಿ ಸರ್ ಎಲ್ಲ ಕಡೆ ಬರಲ್ಲ, ಹಂಗೆ ಎಲ್ಲ ಸಿನಿಮಾಗಳ ಬಗ್ಗೆ ಮಾತಾಡಲ್ಲ. ಅದು ಜೊತೆಗಿದ್ದವರೇ ಮಾಡಿರ್ಲಿ, ಯಾರೇ ಮಾಡಿರ್ಲಿ,
ಅವ್ರು ಬಂದು ಒಂದು ಸಿನಿಮಾ ಬಗ್ಗೆ ಮಾತಾಡ್ತಿದ್ದಾರೆ ಅಂದ್ರೆ ಡೆಫಿನೆಟ್ಲಿ ಅದು ತುಂಬಾ ಚೆನ್ನಾಗಿದೆ ಅಂತಾನೆ. ಯಾಕಂದ್ರೆ ಅವ್ರು ಎಂಡಾಸ್ ಮಾಡ್ತಿರ್ತಾರೆ, ಅಷ್ಟು ಈಸಿಯಾಗಿ ಕಾರ್ಯಕ್ರಮಗಳಿಗೆ ಬರೋದೇ ಇಲ್ಲ ಅವರು. ಅಂಡ್ ಚರಣ್ ರಾಜ್ ಕೂಡ ಅಷ್ಟೇ, ಚರಣ್ ಸಿನಿಮಾನ ಹೊಗಳುತ್ತಿದ್ದಾರೆ ಅಂದ್ರೆ ಅದು ಸಿನಿಮಾ ಚೆನ್ನಾಗಿದೆ ಅಂತ. ಮೊದಲನೇ ಅಂದ್ರೆ ಅಷ್ಟೇ ಸರಿ ಸಿನಿಮಾಗೆ ವರ್ಕ್ ಮಾಡಿರ್ತಾರೆ. ತುಂಬಾ ಈಗ ನಮ್ಮ ಸಿನಿಮಾಗಳೆಲ್ಲ ಯಾವಾಗ್ಲೂ ಫಸ್ಟ್ ಕೇಳ್ತಿರ್ತೀವಿ ಚರಣ್, ಯಾಕಂದ್ರೆ ಕೆಲಸ ಮಾಡಿರ್ತಾರಲ್ಲ ಹೆಂಗಿದೆ, ಹೆಂಗ್ ಅನ್ನಿಸ್ತಾ ಇದೆ ಅಂತ. ಅಂಡ್ ಜಯಣ್ಣ ಕೂಡ ಅಷ್ಟೇ, ಸಿಕ್ಕಿದಾಗ ತುಂಬಾ ಹೊಗಳ್ತಾ ಇದ್ರು, ನನಗೆ ಅಳು ಬಂದ್ಬಿಡ್ತು ಸಿನಿಮಾ ನೋಡಿದಾಗ ಅಂತ ಅವರು ಡಿಸ್ಟ್ರಿಬ್ಯೂಟರ್. ಸೊ ಇವರೆಲ್ಲರೂ ಅದನ್ನ ಎಂಡಾರ್ಸ್ ಮಾಡ್ತಿದ್ದಾರೆ. ಅಂಡ್ ನನಗೆ ಅಭಿ, ನಾವು ಟಗರು, ಸಲಗ, ಪಾಪ್ಕಾರ್ನ್ ಮಂಕಿ, ಟೈಗರ್ ಅಷ್ಟು ಸಿನಿಮಾಗಳಲ್ಲಿ ಅಭಿ ಜೊತೆ ಕೆಲಸ ಮಾಡಿದ್ದೀನಿ. ಅಭಿ ಅಂತ ಕೆಲಸಗಾರ ಅಂತ ಗೊತ್ತು. ಅಂಡ್ ಇಡೀ ಟೀಮ್ ತುಂಬಾ ಸರಿ ಥ್ಯಾಂಕ್ಸ್ ಹೇಳಿದ್ರೆ, ತುಂಬಾ ಹೊಗಳಿದ್ರೆ ಎಲ್ಲ ಮುಜುಗರ ಜಾಸ್ತಿ ಆಗುತ್ತೆ. ಯಾಕೆಂದ್ರೆ ಇವತ್ತು ನಾವೇನಾದ್ರು ಒಂಚೂರು ಏನಾದ್ರು ಕೆಲಸ ಮಾಡೋ ಪ್ರಯತ್ನ ಮಾಡ್ತಿದೀವಿ ಅಂದ್ರೆ ಅದರಲ್ಲಿ ಇಲ್ಲಿರೋರು ಅಷ್ಟು ಜನದ ಕಾಂಟ್ರಿಬ್ಯೂಷನ್ ಇದೆ. ಅದು ಸಲಗದಲ್ಲಾಗ್ಲಿ, ನಮ್ಮ ಟಗರು ಆಗ್ಲಿ, ಪಾಪ್ಕಾರ್ನ್ ಮಂಕಿ, ಟೈಗರ್ ಆಗ್ಲಿ, ಅಷ್ಟು ಜನ ಟೆಕ್ನಿಷಿಯನ್ಸ್ ಎಲ್ಲರೂ ಅದರಲ್ಲಿ ಕೆಲಸ ಮಾಡಿದ್ದಾರೆ. ಸೊ ಅದು ನಮ್ಮ ಖುಷಿ, ನಮ್ಮ ಜವಾಬ್ದಾರಿ ಬಂದಿದ್ದು ಅಷ್ಟೇ. ಒಳ್ಳೇದಾಗ್ಲಿ ತಂಡಕ್ಕೆ. ಇದೇ ಮಾರ್ಚ್ 15ನೇ ತಾರೀಕು ರಿಲೀಸ್ ಆಗ್ತಿದೆ. ಒಂದು ಹೊಸ ಟೀಮ್ ಅಂತ ಬಂದಾಗ ನಿಮ್ಗೆ ಗೊತ್ತು ರೀಚ್ ಮಾಡಿಸೋದು ಎಷ್ಟು ಕಷ್ಟ ಅಂತ. ಅಂಡ್ ಮಾರ್ಕೆಟಿಂಗಿಗೆ ಅಂದ್ರೆ ಪ್ರತಿ ಸಿನಿಮಾ ರಿಲೀಸ್ ಮಾಡಬೇಕಾದ್ರೂ ಆಸ್ ಎ ಪ್ರೊಡ್ಯೂಸರ್ ತುಂಬಾ ಒದ್ದಾಡ್ತಾ ಇರ್ತೀವಿ. ಮಾರ್ಕೆಟಿಂಗ್ ಎಷ್ಟು ಖರ್ಚು ಮಾಡಬೇಕು, ಏನ್ ಖರ್ಚು ಮಾಡಬೇಕು, ಏನ್ ಮಾಡಬಾರ್ದು, ಯಾವ್ದು ರೀಚ್ ಆಗುತ್ತೆ ಅಂತ ಎಲ್ಲ. ಸೊ ಈ ತರದ್ದು ಒಂದು ಹೊಸ ಪ್ರಯತ್ನ ಬಂದಾಗ ಸ್ವಲ್ಪ ನಮ್ಮ ಮಾಧ್ಯಮದವರು ಅದನ್ನ ತುಂಬಾ ಇಂಟ್ರೆಸ್ಟ್, ಅಂದ್ರೆ ಪರ್ಸನಲ್ ಇಂಟ್ರೆಸ್ಟ್ ಆಗಿ ತಗೊಂಡು ಚೆನ್ನಾಗಿ ಪ್ರಮೋಟ್ ಮಾಡಿ ಅಂತ ಹೇಳಿ ಕೇಳ್ಕೊತೀನಿ. ಸಿನಿಮಾ ಮಾಡೋದೇ ತುಂಬಾ ಕಷ್ಟ. ಅದ್ರಲ್ಲಿ ಉತ್ತರ ಕರ್ನಾಟಕಕ್ಕೆ ಹೋಗಿ ಅಲ್ಲಿ ಪರಿಸರ ಇಟ್ಕೊಂಡು, ಅಲ್ಲಿ ಕಲಾವಿದರನ್ನೇ ಬಳಸ್ಕೊಂಡು ತುಂಬಾ ಅದ್ಭುತವಾಗಿ ಸಿನಿಮಾ ಕಟ್ಟಿದ್ದಾರೆ. ಯಾಕಂದ್ರೆ ಟ್ರೈಲರ್ ಬಹಳ ಅಂದ್ರೆ ಬಹಳ ಇಷ್ಟ ಆಯ್ತು. ಅದು ಎರಡು ಸರಿ ಹಾಕ್ದಾಗ್ಲೂ 2 ಸರಿನೂ ತುಂಬಾ ಒಳಗೆ ಹೇಳ್ಕೊತು. ಸಿನಿಮಾ ಡೆಫಿನೆಟ್ಲಿ ಅದೇ ಇಂಪ್ಯಾಕ್ಟ್ ಇರುತ್ತೆ, ಅಷ್ಟೇ ಇಂಟೆನ್ಸ್ ಆಗಿರುತ್ತೆ. ಸೊ ಚೆನ್ನಾಗಿ ಪ್ರಮೋಟ್ ಮಾಡಿ, ಸಿನಿಮಾ ಒಳ್ಳೇದಾಗ್ಲಿ. ಕನ್ನಡ ಚಿತ್ರರಂಗಕ್ಕೆ ಇನ್ನೊಬ್ರು ನಿರ್ದೇಶಕರು ಅಂಡ್ ಇನ್ನೊಂದಿಷ್ಟು ಜನ ಕಲಾವಿದರು ಬರಲಿ, ಅಂಡ್ ಇನ್ನೊಬ್ರು ನಿರ್ಮಾಪಕರು ಬರಲಿ. ಥ್ಯಾಂಕ್ ಯು. ಡೈರೆಕ್ಟ್ರೆ, ಈ ಕತೆ ಏನು ಕಾಲ್ಪನಿಕನ, ಅದನ್ನ ನಿಜವಾದ ನಡೆದ ಕಥೆನಲ್ಲ? ಅದು ಏನದಲ್ಲ 15ನೇ ತಾರೀಕಿಗೆ ಗೊತ್ತಾಗುತ್ತೆ ಸರ್. ಸೌಂಡ್ ಇಂಜಿನಿಯರ್ ಅಂತ ನನ್ನ ಸಿನಿಮಾದಲ್ಲಿ ಹೀರೋ ಸೌಂಡ್ ಇಂಜಿನಿಯರ್ ಅಲ್ಲ ಸರ್. 3 Idiots ಅಂತ ಸಿನಿಮಾ ಇದೆ, ಅವ್ರು 3 Idiots ಆಗಿರಲ್ಲ ಸರ್. ಹಂಗೆ ಎಕ್ಸಾಂಪಲ್ ಅಂದ್ರೆ ಸೌಂಡ್ ಇಂಜಿನಿಯರ್ ಅಲ್ಲ ಸರ್. ಸೌಂಡ್ ಇಂಜಿನಿಯರ್ ಅನ್ನೋದು ಏನಕ್ಕೆ ಇಟ್ಟಿದ್ದೀನಿ ಅಂತ 15ನೇ ತಾರೀಕಿಗೆ ಗೊತ್ತಾಗುತ್ತೆ ಸರ್. ಅದಕ್ಕೆ ರಿವೀಲ್ ಮಾಡಿದ್ರೆ ಸ್ವಲ್ಪ ಕಂಟೆಂಟ್ ಹೋಗುತ್ತೆ ಅನ್ನೋ ಉದ್ದೇಶಕ್ಕೆ ಅದನ್ನ ಹೈಡ್ ಮಾಡಿದ್ದೀನಿ ಸರ್, ಅಷ್ಟೇ.